ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ. ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಬೆಂಗಳೂರು ನಗರದ ಬಿಗ್ ಬ್ರೇಕಿಂಗ್ ನ್ಯೂಸ್. ಮಾಹಿತಿ ಹಕ್ಕು ಬಳಕೆದಾರರು ಸಾಮಾಜಿಕ ಹೋರಾಟಗಾರ್ತಿಯಾದ ಶ್ರೀಮತಿ ಅಮೃತಾ ಜಯರಾಮ್ ಅವರು ನಡೆಸಿದ ಸಂಪೂರ್ಣ ಸುದ್ದಿಯನ್ನು ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಲೋಕಾಯುಕ್ತ ಬಲೆಯಲ್ಲಿ ಸಿಕ್ಕಿಬಿದ್ದಿರುವ 10 ಅಧಿಕಾರಿಗಳನ್ನು ಪಾರದರ್ಶಕ ತನಿಖೆಗೆ ಒಳಪಡಿಸುವಂತೆ ಒಂದೇ ಬಾರಿಗೆ 8 ಸಂಘಟನೆಗಳ ರಾಜ್ಯಾಧ್ಯಕ್ಷರುಗಳಿಂದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಮನವಿ ನೀಡುವ ಮುಖಾಂತರ ಆಗ್ರಹ ಮಾಡಲಾಯಿತು. ಭ್ರಷ್ಟ ಅಧಿಕಾರಿಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿರುವ ಲೋಕಾಯುಕ್ತದ ಈ ನಡೆ ಶ್ಲಾಘನೀಯ ಎಂದು ಸಂಘಟನೆಗಳು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಇದುವರೆಗೂ ಲೋಕಾಯುಕ್ತ ದಾಳಿಯಾಗಿದೆ, ಅಧಿಕಾರಿಗಳು ಕೋಟಿ ಆಸ್ತಿ ಗಳಿಸಿ ಸಿಕ್ಕಿಬಿದ್ದಿದ್ದಾರೆ ಎಂಬ ಮಾಹಿತಿ ಮಾತ್ರ ಸಾರ್ವಜನಿಕ ವಲಯದಲ್ಲಿ ಪತ್ರಿಕಾ ಮಾಧ್ಯಮಗಳಲ್ಲಿ ಸುದ್ದಿ ಆಗುತ್ತಿರುವುದು ಬಿಟ್ಟರೆ ತದನಂತರ ಇರುವಂತಹ ಅಧಿಕಾರಿಗಳ ಮೇಲೆ ಜರುಗುತ್ತಿರುವ ಕ್ರಮಗಳ ಬಗ್ಗೆ ಯಾರಿಗೂ ತಿಳಿಯುತ್ತಿಲ್ಲ. ಅವರ ಆಸ್ತಿಗಳು ಅಕ್ರಮನ ಸಕ್ರಮನ ಎಂಬ ಮಾಹಿತಿ ಸಾರ್ವಜನಿಕರಿಗೆ ತಿಳಿಯುತ್ತಿಲ್ಲ. ಭ್ರಷ್ಟ ಅಧಿಕಾರಿಗಳು ಲೂಟಿ ಹೊಡೆಯುತ್ತಿರುವುದು ಸಾರ್ವಜನಿಕರಾದ ನಮ್ಮ ಹಣ, ನಾವು ತೆರಿಗೆ ಕಂದಾಯ ಮುಂತಾದ ರೂಪಗಳಲ್ಲಿ ಸರ್ಕಾರಕ್ಕೆ ಕಟ್ಟುತ್ತಿರುವ ನಮ್ಮ ಹಣ. ಹೇಗಿರುವಾಗ ಮುಂದಿನ ಹಂತಗಳಲ್ಲಿ ನಡೆಯುವ ತನಿಖೆ ಹಾಗೂ ಇಂತಹ ಅಧಿಕಾರಿಗಳ ಮೇಲೆ ಕೈಗೊಳ್ಳುವ ಕಾನೂನು ಕ್ರಮ ಪ್ರತಿಯೊಬ್ಬ ಸಾರ್ವಜನಿಕನ ಗಮನಕ್ಕೆ ಬರಬೇಕೆಂದು 8 ಸಂಘಟನೆಗಳು ಆಗ್ರಹಿಸಿದ್ದಾರೆ. ಇಂತಹ ಅಧಿಕಾರಿಗಳನ್ನು ತನಿಖೆ ಪೂರ್ಣಗೊಳ್ಳುವವರೆಗೂ ಅಮಾನತಿನಲ್ಲಿ ಇಟ್ಟು ತನಿಖೆ ನಡೆಸುವುದು ಸೂಕ್ತವೆಂದು ಮನವಿ ಮಾಡಿದ್ದಾರೆ. ಹಣದ ಪ್ರಭಾವ, ರಾಜಕೀಯ ಪ್ರಭಾವ ಅಥವಾ ಅಧಿಕಾರಿಗಳ ಪ್ರಭಾವ ಇಂತಹ ಮಾಹಿತಿಗಳನ್ನು ಬಿಟ್ಟು ಕೊಡದಂತೆ ತಡೆಯುತ್ತಿದೆ ಎಂಬ ಅನುಮಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಲೋಕಾಯುಕ್ತರು ನಡೆಸಿರುವ ಈ ಸತ್ಯ ಶೋಧ ಸಂಪೂರ್ಣವಾಗಿ ಪಾರದರ್ಶಕತೆಯಿಂದ ಕೊನೆಗೊಂಡು ಸತ್ಯಾಸತ್ಯತೆ ಪ್ರತಿಯೊಬ್ಬ ಸಾರ್ವಜನಿಕರ ಗಮನಕ್ಕೆ ಬರುವಂತೆ ಮಾಡಬೇಕೆಂದು ಮನವಿ ಮಾಡಿದ್ದು, ಒಂದು ವೇಳೆ ಪಾರದರ್ಶಕತೆ ತನಿಖೆ ನಡೆಯದೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ದೇವರ ಸ್ವರೂಪದ ಹೋರಾಟದ ಹಾದಿ ಹಿಡಿಯುವುದಾಗಿ ಎಚ್ಚರಿಸಿದ್ದಾರೆ. ಎಲ್ರಿಗೂ ಜೈ ಭೀಮ್ ಹಾಗೂ ಜೈ ಸಂವಿಧಾನ. ನಮಸ್ತೆ ಬಂಧುಗಳೇ, ನಾನು ಧ್ರುವ ಅಂತ ಮಾತಾಡ್ತಾ ಇದ್ದೀನಿ. ನಾನು ಈ ದಿನ ವಿಧಾನಸೌಧಕ್ಕೆ ಆಗಮಿಸಿದ್ದು ವಿಧಾನಸೌಧದ ಮುಖ್ಯ ಕಾರ್ಯದರ್ಶಿಗೆ ನಾವೊಂದು ಪತ್ರವನ್ನು ಮನವಿ ಕೊಡ್ತೀವಿ. ಇವತ್ತು ವಿಚಾರ ಏನಪ್ಪ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಟೋಟಲ್ಲು 10 ಇಲಾಖೆಗಳಿಂದ 10 ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ದಾಳಿ ಆಗುತ್ತೆ. ಆ ಒಂದು ವಿಚಾರ ನಾವು ಮಾಧ್ಯಮ ರಂಗದ ಮುಖಾಂತರ ನಮಗೆ ವಿಚಾರ ತಿಳಿಯುತ್ತೆ. ಮಾಧ್ಯಮ ಮಿತ್ರರು ಒಂದು ಒಳ್ಳೆಯ ವಿಚಾರನ ಸಮಾಜಕ್ಕೆ ತೋರ್ಪಡಿಸಿದ್ದಾರೆ, ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ತದನಂತರ ನಾವಿವತ್ತು ಯಾಕೆ ಮನವಿಯನ್ನು ಕೊಟ್ಟಿದ್ದೇವೆ ವಿಧಾನಸೌಧಕ್ಕೆ ಬಂದಂಥ ವಿಚಾರ ಮುಖ್ಯವಾಗಿ ಏನಂತಂದರೆ, ಈ ಒಂದು 10 ಅಧಿಕಾರಿಗಳು 10 ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಭ್ರಷ್ಟ ಅಧಿಕಾರಿಗಳು ಲೋಕಾಯುಕ್ತ ದಾಳಿಗೆ ಒಳಪಟ್ಟಿದ್ದಾರೆ. ಲೋಕಾಯುಕ್ತ ಸುಮ್ಮನೆ ದಾಳಿ ಮಾಡೋದಿಲ್ಲ. ಸಂಬಂಧಪಟ್ಟಂತಹ ಅಧಿಕಾರಿಗಳ ಮೂಲ ಏನು ಸಮೀಕ್ಷೆ ಮಾಡಿ ಸೂಕ್ಷ್ಮವಾಗಿ ತೀಕ್ಷ್ಣವಾಗಿ ತಿಳ್ಕೊಂಡು ತದನಂತರ ಒಂದು ದಾಳಿಯನ್ನು ಮಾಡಬೇಕಾಗ್ತದೆ. ಅದೇ ರೀತಿ ಲೋಕಾಯುಕ್ತ ಇಲಾಖೆ ಮಾನ್ಯ ಲೋಕಾಯುಕ್ತ ಇಲಾಖೆ ಉತ್ತಮವಾದಂತಹ ಕೆಲಸ ಮಾಡಿದೆ, ಅದಕ್ಕೆ ನಾವು ಧನ್ಯವಾದ ಅರ್ಪಿಸ್ತೇನೆ. ತದನಂತರ ಲೋಕಾಯುಕ್ತ ದಾಳಿಯಾದಂತಹ ಎಲ್ಲ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಇಲಾಖೆಯಿಂದ ಸಂಬಂಧಪಟ್ಟ ಅಧಿಕಾರಿಗಳಿಂದ ಸಂಬಂಧಪಟ್ಟ ಯಾವುದೇ ಮೇಲಾಧಿಕಾರಿಗಳಿಂದ ಅವರಿಗೆ ಏನು ಶಿಕ್ಷೆ ಆಗ್ತಾ ಇದೆ, ಮೇಲಾಧಿಕಾರಿಗಳು ತಮ್ಮ ಲೋಕಾಯುಕ್ತ ದಾಳಿ ಒಳಪಟ್ಟ ಅಧಿಕಾರಿಗಳಿಗೆ ಏನು ಶಿಕ್ಷೆ ಒಳಪಡಿಸಿದ್ದಾರೆ, ಪಾರದರ್ಶಕವಾಗಿ ಇವರಿಗೆ ನಿಜವಾಗಿ ಶಿಕ್ಷೆ ಆಗಬೇಕಾ, ದಾಳಿ ಆಗಿದ್ದು ಸತ್ಯ ಅಂತ ಗೊತ್ತಿದ್ರು ಕೂಡ ಮುಂದಿನ ದಿನಗಳಲ್ಲಿ ಅವರಿಗೆ ಯಾವ ರೀತಿ ತನಿಖೆ ನಡೆಸಬೇಕು ಅನ್ನೋದು ನಮಗೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಈ ವಿಚಾರದಲ್ಲಿ ನಾವು ಸರ್ಕಾರದ ಕಾರ್ಯದರ್ಶಿಗೆ ಮನವಿ ಕೊಟ್ಟಿದ್ದೀವಿ. ಈ 10 ಅಧಿಕಾರಿಗಳು ಏನಿವತ್ತು ದಾಳಿಗೊಳಗಾಗಿದ್ದಾರೆ, ಮುಂದಿನ ದಿನಗಳಲ್ಲಿ ಕೂಡಲೇ ನಾಳಿನ ದಿನಗಳನ್ನೇ ಅವ್ರಿಗೆ ಸೂಕ್ತವಾದ ತನಿಖೆ ನಡೆಸಬೇಕು. ತನಿಖೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸಂಬಂಧಪಟ್ಟ ಇಲಾಖೆ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಾಗ್ತದೆ. ಸಸ್ಪೆಂಡ್ ಮಾಡಿ ತದನಂತರ ಏನು ಪಾರದರ್ಶಕವಾಗಿ ಅವರು ತನಿಖೆ ಮಾಡಲಿ, ಸಮಾಜಕ್ಕೆ ಅಧಿಕಾರಿಗಳ ವಿರುದ್ಧವಾಗಿ ಯಾವ ರೀತಿ ಅವರು ವರದಿಯನ್ನು ಕೊಡಬೇಕಾಗ್ತದೆ. ತದನಂತರ ದಿನಗಳಲ್ಲಿ ಇವರೇನಾದರೂ ಆ ವರದಿಯನ್ನು ಪಾರದರ್ಶಕವಾಗಿ ಸಮಾಜ ಜನತೆಗೆ ಸಾರ್ವಜನಿಕ ಕೊಡಿಲ್ಲ ಅಂದ ಪಕ್ಷದಲ್ಲಿ ನಮ್ಮ ನಮ್ಮ ಸಮೂಹದ ಸಂಘಟನೆಗಳು ಇವತ್ತೇನು ಮನವಿ ಕೊಟ್ಟಿದ್ದೀವಿ, ಆ ಎಲ್ಲ ಸಂಘಟನೆಗಳು ನಾವು ಸರ್ಕಾರದ ವಿರುದ್ಧ ಹಾಗೂ
ಸಚಿವ ಸಂಪುಟದ ಕೆಲವೊಂದು ಮಂತ್ರಿಗಳ ವಿರುದ್ಧ ನಾವು ಧ್ವನಿ ಕೂಗಬೇಕಂತ ಸಂದರ್ಭ ಬರ್ತದೆ. ಹಾಗಾಗಿ ನಾವಿವತ್ತು ಏನು ಮನವಿ ಕೊಟ್ಟಿದ್ದೀವಿ, ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ಸಂಬಂಧಪಟ್ಟ ಮಂತ್ರಿಗಳಾಗಲಿ ಕೂಡಲೇ ಇದನ್ನು ಸಮೀಕ್ಷೆ ನಡೆಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೂಡ ಸಸ್ಪೆಂಡ್ ಮಾಡಿ ತದನಂತರ ಇವ್ರಿಗೇನು ಮುಂದಿನ ದಿನಗಳಲ್ಲಿ ಶಿಕ್ಷೆ ಕೊಡಬೇಕಂತ ಕೆಲಸ ಮಾಡಬೇಕಂತ ನಾವಿವತ್ತು ಆಗ್ರಹ ಮಾಡ್ತಾ ಇದ್ದೇವೆ. ಏನಾದರೂ ಸರಿಯಾದ ರೀತಿಯಲ್ಲಿ ಕ್ರಮ ಜರುಗಿಸಿಲ್ಲ ಅಂತಂದರೆ ನಾವು ಒಂದು ಸಮಗ್ರವಾದ ತೀವ್ರವಾಗಿ ಖಂಡಿಸಿ ನಾವು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡಬೇಕಂತ ನೀವು ಕೇಳ್ಕೊತಾ ಇದ್ದೇನೆ. ಸರಣ್ ಕುಮಾರ್ ಅಂತ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಇದ್ದೀನಿ. ಇವತ್ತು ಇಡೀ ರಾಜ್ಯದಲ್ಲಿ ಏನು ಭ್ರಷ್ಟಾಚಾರ ಅನ್ನೋದನ್ನು ನಾವು ಕಣ್ಣಲ್ಲಿ ಕಾಣದಂತೆ ಕೂಡ ಇವತ್ತು ನೋಡ್ತಾ ಇದ್ದೀವಿ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಸೊ ಹೀಗಿರಬೇಕಾದ್ರೆ ಇಡೀ ರಾಜ್ಯದಲ್ಲಿ ಈ ಹಿಂದೆ ಭಾಳ ವರ್ಷಗಳಿಂದ ಲೋಕಾಯುಕ್ತ ದಾಳಿಯಾಗಿದ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಒಂದು ಅಕ್ರಮ ಆಸ್ತಿಗಳನ್ನಿರ್ಬೋದು ಅಥವಾ ಅವ್ರ ಸಂಬಂಧಪಟ್ಟ ದಾಖಲೆಗಳನ್ನಿರ್ಬೋದು ಎಲ್ಲೂ ಕೂಡ ಅದನ್ನು ಮಾಧ್ಯಮದ ಮುಖಾಂತರ ಸಮಾಜಕ್ಕೆ ಪ್ರಸಾರ ಮಾಡೋ ಮುಖಾಂತರ ಲೆಕ್ಕವನ್ನು ಕೊಡುವಂಥದ್ದು ಅವ್ರು ಸಹಜವಾಗಿ ಎಲ್ಲರೂ ಕೂಡ ಕಂಡಿದ್ದೀವಿ. ಸೊ ಹೀಗಿರಬೇಕಾದ್ರೆ ಎಲ್ಲೋ ವಿಶೇಷವಾಗಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಇದುವರೆಗೂ ಅವರ ಮೇಲೆ ಶಿಸ್ತಿನ ಕ್ರಮವನ್ನು ಕೈಗೊಂಡಿರುವಂಥ ವಿಚಾರ ಎಲ್ಲೂ ಕೂಡ ನಾವು ಕಾಣದಿರುವಂಥ ಪರಿಸ್ಥಿತಿ ಕೂಡ ನಾವು ಇವತ್ತು ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ, ಇವತ್ತು ವಿಶೇಷವಾಗಿ ಈ ಹಿಂದೆ ನಡೆತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಇಡೀ ಅನೇಕ ನಾನಾ ಭಾಗಗಳಲ್ಲಿ ಇವತ್ತು ಲೋಕಾಯುಕ್ತ ದಾಳಿಯಾಗಿರುವಂಥದ್ದು ಇಡೀ ಜಾಹೀರಾತಾಗಿರುವಂಥ ವಿಚಾರ. ಹೀಗಿರಬೇಕಾದ್ರೆ ನಾವು ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ವತಿಯಿಂದ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಈ ಮೂಲಕ ಒತ್ತಾಯ ಮಾಡೋ ಮುಖಾಂತರ ಮಾನ್ಯ ಪ್ರಮುಖ ಪ್ರಧಾನ ಕಾರ್ಯದರ್ಶಿಗಳಿಗೆ ಇವತ್ತು ಒಂದು ಮನವಿಯನ್ನು ಪತ್ರವನ್ನು ನೀಡಲಾಗಿ ಇವತ್ತು ಏನು ಹಿಂದೆ ಆಗಿರ್ತಕ್ಕಂಥ ಲೋಕಾಯುಕ್ತ ದಾಳಿ, ಆ ದಾಳಿಗೆ ಒಳಗಾಗಿರ್ತಕ್ಕಂಥ ಆ ಅಕ್ರಮ ಎಸಗಿರುವಂಥ ಭ್ರಷ್ಟ ಅಧಿಕಾರಿಗಳನ್ನು ಈ ಕೂಡಲೇ ಅವರ ಸೇವೆಯಿಂದ ಅಮಾನತುಗೊಳಿಸಬೇಕು. ಅಮಾನತುಗೊಳಿಸುವ ಜೊತೆಗೆ ಆ ಒಂದು ಸಮಾಜಕ್ಕೆ ಸಂದೇಶವನ್ನು ಕೊಡೋ ಮುಖಾಂತರ ಇವತ್ತು ಮಾನ್ಯ ಸರ್ಕಾರಕ್ಕೆ ನಾವು ನಮ್ಮ ಒಂದು ಸಂಘಟನೆ ವತಿಯಿಂದ ಒತ್ತಾಯ ಮಾಡ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಇವತ್ತಾಗಿರ್ತಕ್ಕಂಥ ಅಧಿಕಾರಿಗಳ ಒಂದು ಅಮಾನತು, ಆ ಒಂದು ಏನು ಶಿಸ್ತಿನ ಕ್ರಮವನ್ನು ಸಮಾಜಕ್ಕೆ ತೋರಿಸುವಂಥ ವ್ಯವಸ್ಥೆ ಆದಾಗ ಇನ್ನು ಇರ್ತಕ್ಕಂಥ ಬೇರೆ ಅಧಿಕಾರಿಗಳು ಕೂಡ ಅದನ್ನು ಉದಾಹರಣೆಗೆ ತಗೊಂಡು ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರದಿಂದ ದೂರ ಸರಿಯೋ. ನಮಸ್ಕಾರ ಬಂಧುಗಳೇ, ಎಲ್ರಿಗೂ ಜೈ ಭೀಮ್. ನನ್ನ ಹೆಸರು BM ಮುನಿಮಾರಪ್ಪ ಅಂತೇಳಿ, ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ರಾಜ್ಯ ಸಂಚಾಲಕರು. ನಾವಿವತ್ತು ವಿಧಾನಸೌಧಕ್ಕೆ ಬಂದಿರ್ತಕ್ಕಂಥದ್ದು ಏನು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಲೋಕಾಯುಕ್ತ ಡಿಪಾರ್ಟ್ಮೆಂಟ್ ಏನಿದೆ, ಲೋಕಾಯುಕ್ತ ಡಿಪಾರ್ಟ್ಮೆಂಟು ಸರ್ಕಾರಿ ಸುಮಾರು 10 ಇಲಾಖೆಗಳ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು. ಸುಮಾರು 45 ಕೋಟಿಗೂ ಹೆಚ್ಚಾಗಿ ಆಸ್ತಿ, ಚರಾಸ್ತಿ ಇರ್ತಕ್ಕಂಥದ್ದನ್ನ ಪತ್ತೆ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಭ್ರಷ್ಟಾಚಾರ ನಡೆದಿರೋದು ಅಂತೇಳಿ ಈಗಾಗಲೇ ಒಂದಷ್ಟು ಮಾಧ್ಯಮಗಳ ಗಮನಕ್ಕೆ, ಜನರ ಗಮನಕ್ಕೆ ಬಂದಿದೆ. ಸೊ ಇದರ ಪರವಾಗಿ ನಾವು ಬಂದಿರತಕ್ಕಂಥದ್ದು ಏನಪ್ಪ ಅಂತಂದರೆ, ಈ ಒಂದು ತನಿಖೆ ಈ ಅಧಿಕಾರಿಗಳನ್ನು ಯಾವುದೋ ಒಂದು ಜಾತಿ ಆಗಿರ್ಬೋದು, ದುಡ್ಡಾಗಿರ್ಬೋದು, ಲಿಂಗಭೇದಗಳಾಗಿರ್ಬೋದು, ಯಾವುದೇ ಒಂದು ಇಂಪ್ಲೈನ್ಸ್ಗೆ ಒಳಗಾಗದೆ ಇವ್ರನ್ನ ಪಾರದರ್ಶಕವಾಗಿ ಕ್ಲೀನಾಗಿ ಇವ್ರನ್ನ ವಿಚಾರಣೆಗೆ ಒಳಪಡಿಸಿ ಸಂಪೂರ್ಣವಾಗಿ ವಿಚಾರಣೆ ಮಾಡಬೇಕು. ಮತ್ತು ಲೋಕಾಯುಕ್ತ ಮೇಲೆ ಇರ್ತಕ್ಕಂಥ ನಂಬಿಕೆಗಳು ಜನರಿಗೆ ಜಾಸ್ತಿ ಇದೆ. ಈಗಾಗಲೇ ಸುಮಾರು ಒಂದು 2 ತಿಂಗಳಿಂದ 15ರಿಂದ 20 ಜನ ಗ್ರಾಮಾಂತರಗಳಲ್ಲಿ ಇರ್ತಕ್ಕಂಥ PDOಗಳ ಮೇಲೆ ಲೋಕಾಯುಕ್ತ ದಾಳಿ ಮಾಡಿದೆ. ಇದೇ ರೀತಿ ಆಸ್ತಿ ಅಂತಸ್ತು ಬಗ್ಗೆ ವರದಿ ಕೊಟ್ಟಿದೆ, ಭ್ರಷ್ಟಾಚಾರದ ಬಗ್ಗೆ ವರದಿ ಕೊಟ್ಟಿದೆ ಏನಾಗಿದೆ. ಆದರೆ ಏನು ತನಿಖೆ ಮಾಡಿದ್ದಾರೆ, ಯಾವ ರೀತಿ ಶಿಕ್ಷೆ ಆಗಿದೆ, ಯಾವ ಜೈಲಿಗೆ ಹೋಗಿದ್ದಾರೆ ಅವರು, ಅವ್ರ ಮೇಲೆ ಯಾವ ಕ್ರಮ ಜರುಗಿಸಿದೆ ಅಂತೇಳಿ ಜನರಿಗೆ ಇದುವರೆಗೂ ಕೂಡ ಟ್ರಾನ್ಸ್ಪರೆಂಟ್ ಆಗಿ ಕೊಡಲೇ ಇಲ್ಲ ಯಾವುದೊಂದು ಮಾಹಿತಿ. ಈ ಕಾರಣಕ್ಕೆ ನಮಗನ್ನಿಸ್ತದೆ ಈ ಲೋಕಾಯುಕ್ತ ಅಂತಕ್ಕಂಥ ಡಿಪಾರ್ಟ್ಮೆಂಟನ್ನು ಸರ್ಕಾರಿ ಅಧಿಕಾರಿಗಳನ್ನು ಇವರು ಹೋಗಿ ಇವರು ಬಂಧಿಸಿ ಇವರು ಮಾಡಿರ್ತಕ್ಕಂಥ ಅಕ್ರಮಗಳನ್ನೆಲ್ಲ ಬಯಲಿಗೆಳೆದು ಒಂದು ಕೇಸ್ ಹಾಕಿ, ಮತ್ತು ಇವ್ರ ಮೇಲೆ ಯಾವುದೋ ಒಂದು ತನಿಖೆ ಆಗಿದೆ ಆಗಿಲ್ಲ, ಯಾವ ರೀತಿ ಕೇಸ್ ಆಗಿದೆ ಅಂತ ನಮ್ಮ ಗಮನಕ್ಕೆ ಗೊತ್ತಿಲ್ಲದೆ ಇದ್ದಾಗ ಸರ್ಕಾರದಲ್ಲಿ ಸರ್ಕಾರದ ಅಂಗವಾಗಿ ಸರ್ಕಾರದ ಪರವಾಗಿ ಇಟ್ಕೊಂಡಿದ್ದಾರೇನೋ ಇವರನ್ನು ಅಂತೇಳಿ ನಮಗೆ ಅನುಮಾನಗಳು ಬರ್ತಾ ಇದೆ. ಯಾಕಂತಂದರೆ ಇವರು ಏನಾಗಿದ್ದಾರೆ, ಏನು ಕೇಸ್ ಆಗಿದೆ ಅಂತ ನಮ್ಮ ಗಮನಗಳಿಲ್ಲ. ಆ ಕಾರಣಕ್ಕಾಗಿ ನಾವು ಹೇಳೋದಿಷ್ಟೇ, ಏನು ಸಂವಿಧಾನದಲ್ಲಿರ್ತಕ್ಕಂಥ ಇಡೀ ಭಾರತ ದೇಶಕ್ಕೆ 4 ಪಿಲ್ಲರ್ಗಳಾಗಿರ್ತಕ್ಕಂಥ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಮಾಧ್ಯಮ ಅಂತಕ್ಕಂಥ ಈ 4 ಪಿಲ್ಲರ್ಗಳಿದೆ. ಇವೆಲ್ಲವೂ ಕೂಡ ಇಡೀ ಭಾರತ ದೇಶವನ್ನು ಎತ್ತಿ ಹಿಡ್ಕೊಂಡಿರ್ತಕ್ಕಂಥ ಒಂದು ಶಕ್ತಿ. ಅದೇ ರೀತಿ ಒಬ್ಬ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಒಂದು ಶಕ್ತಿ.
ಇವತ್ತು ಶಾಸಕಾಂಗ ಮತ್ತು ಕಾರ್ಯಾಂಗ ಎಲ್ಲೋ ಒಂದು ಕಡೆ ನ್ಯಾಯಾಂಗ ಕೂಡ ಕಣ್ಣು ಮುಚ್ಚಿ ಕೂತಿದೆ. ಕೇವಲ ಇವತ್ತು ಮಾಧ್ಯಮದವರು ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾನು ನೋಡ್ತಾ ಇರ್ತಕ್ಕಂಥದ್ದು, ಭಾಳಷ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ದೊಡ್ಡ ದೊಡ್ಡ ಚಾನಲ್ಗಳಲ್ಲ, ಯೂಟ್ಯೂಬ್ ಚಾನಲ್ಸ್ ಅವರು, ಸಣ್ಣ ಪುಟ್ಟ ಚಾನಲ್ಸ್ ಅವರು ದೊಡ್ಡ ದೊಡ್ಡ ಅಕ್ರಮಗಳನ್ನು ಬಯಲುಗೆಳೀತಾ ಇದ್ದಾರೆ. ಇಂಥ ಯೂಟ್ಯೂಬ್ ಚಾನಲ್ಸ್ ಅವರಿಗೆ ನಾವೆಲ್ಲರೂ ಕೂಡ ಜನಸಾಮಾನ್ಯರು ಸಪೋರ್ಟ್ ಮಾಡಬೇಕು ಅಂತೇಳಿ ಮಾಧ್ಯಮದ ವಿಚಾರವಾಗಿ ಮಾಧ್ಯಮದವರಿಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ತಿಳಿಸುತ್ತಾ, ನಮ್ಮ ಮೂಲ ನಿವಾಸಿ ಅಂಬೇಡ್ಕರ್ ಸಂಘ ಏನೇ ಒಂದು ಭ್ರಷ್ಟಾಚಾರ ಆಗಿದೆ, ಇದನ್ನು ನೇರವಾಗಿ ಇವ್ರ ಮೇಲೆ ಯಾವ ರೀತಿ ಶಿಕ್ಷೆ ಆಗುತ್ತೆ, ಅವ್ರಿಗೇನು ಶಿಕ್ಷೆ ಆಗಿದೆ ಅಂತೇಳಿ ಜನರ ಗಮನಕ್ಕೆ ತರದೇ ಇದ್ದಾಗ ಸರ್ಕಾರದ ಮೇಲೆ ಮತ್ತು ಲೋಕಾಯುಕ್ತದ ಮೇಲೆ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದಿಂದ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರ ಪರವಾಗಿ ನಾವೆಲ್ಲರೂ ಕೂಡ ಮುಂದೆ ಬರೋಂಥ ದಿನಗಳಲ್ಲಿ ಹೋರಾಟವನ್ನು ಕೈಗೆತ್ಕೋಬೇಕಾಗುತ್ತೆ ಅಂತೇಳಿ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರ ಕೊಡ್ತಾ ಇದ್ದೀನಿ. ನಮಸ್ಕಾರ, ಜೈ ಭೀಮ್. ಜೈ ಭೀಮ್, ನಮೋ ಬುದ್ಧಯ್ಯ. ಇನ್ನು ಭೀಮ್ ಸೇವಾ ಸಮಿತಿ ಸಂಘಟನೆ ವತಿಯಿಂದ ಶ್ರೀಕಾಂತ್ ರಾವಣ್ಣ ಅಂತ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹೊಸಕೋಟೆಯಿಂದ ಬಂದಿರ್ತೀವಿ. ಏನು ಈ ದಿನ ನಾವು ವಿಧಾನಸೌಧ ಕರ್ನಾಟಕ ಸರ್ಕಾರ ಕಾರ್ಯದರ್ಶಿಗಳಿಗೆ ನಮ್ಮ ಸಂಘಟನೆ ವತಿಯಿಂದ ಏನು ದೂರು ಕೊಟ್ಟಿದ್ದೀರೋ, ಕರ್ನಾಟಕ ಜಿಲ್ಲೆ ಅತ್ಯಂತ ನಡೆದಿರೋ ಲೋಕಾಯುಕ್ತ ದಾಳಿಯಲ್ಲಿ ಸಿಕ್ಕಿಬಿದ್ದಿರುವ 10 ಇಲಾಖೆ ಅಧಿಕಾರಿಗಳ ಆಸ್ತಿಗಳ ವಿವರಗಳ ಬಗ್ಗೆ ಇವತ್ತಿನ ನಾವು ಸಂಬಂಧಪಟ್ಟ ಏನು ಸರ್ಕಾರ ಪ್ರಧಾನ ಕಾರ್ಯದರ್ಶಿಗಳಿಗೆ ಇವತ್ತಿನ ದೂರು ನೀಡಿರ್ತೇವೆ. ಏನು ಸಿಕ್ಕಿಬಿದ್ದಿರುವಂಥ ಸರ್ಕಾರಿ ಅಧಿಕಾರಿಗಳು ದಾಳಿಯಲ್ಲಿ ಅವ್ರ ಬಗ್ಗೆ ಯಾವ ರೀತಿ ತನಿಖೆ ನಡೆಸ್ತಾ ಇದ್ದಾರೆ, ಯಾವ ರೀತಿ ಅವರು ಬೇಲಿನೇ ಎದ್ದು ಒಲಾಮೆ ಇದ್ದಂಗೆ ಇವತ್ತಿನ ದಿನ ಸರ್ಕಾರದ ಸಾರ್ವಜನಿಕರ ಪರ ಕೆಲಸ ಮಾಡಿದರೆ ಬರ್ತಾ ಇರುವಂಥ ನಮ್ಮ ಹಣನ ಲೂಟಿ ಮಾಡಿ ಅವರ ಐಷಾರಾಮಿ ಜೀವನಕ್ಕೋಸ್ಕರ ಜನರು ಪ್ರಾಣ ಹಿಂಡ್ತಾ ಇರುವಂಥ ಲೂಟಿ ಮಾಡ್ತಾರೆ. ಅವ್ರ ಬಗ್ಗೆ ಯಾವ ರೀತಿ ಕಾನೂನು ಕ್ರಮ ಜರುಗಿಸ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಇವತ್ತಿನ ನಾವು ಗಮನ ಕೊಟ್ಟಿದ್ದೀರಿ. ಆದಷ್ಟು ಬೇಗ ಏನು ದಾಳಿಯಲ್ಲಿ ಸಿಕ್ಕಾಕೊಂಡಿರೋ ಪ್ರತಿಯೊಬ್ಬರ ಮೇಲೇನು ಕಾನೂನು ಕ್ರಮ ಜರುಗಿಸಿ ಅವ್ರನ್ನ ನಮ್ಮ ಏನು ಒಂದು ಪ್ರತಿಯೊಬ್ಬ ಎಲ್ಲ ನಮ್ಮ ರಾಜ್ಯದ ಜನತೆಗೆ ಅವ್ರ ಮೇಲೆ ಏನು ಕ್ರಮ ಜರುಗಿಸಿದ್ರು ಅಂತ ಗಮನಕ್ಕೆ ನೀಡಬೇಕಂತ ಇವತ್ತಿನ ದಿನ ನಾವು ಏನು ಸರ್ಕಾರ ಕಾರ್ಯದರ್ಶಿಗಳಿಗೆ ನಾವು ದೂರು ನೀಡಿರ್ತೇವೆ. ಪ್ರತಿ ಬಾರಿ ನಮ್ಮ ಕರ್ನಾಟಕದಲ್ಲಿ ಏನಾಗ್ತಿದೆ ಅಂದರೆ ದಾಳಿ ಆಗ್ತಿರೋದು ಮಾತ್ರ ನಮ್ಮ ಗಮನಕ್ಕೆ ಬರ್ತಾ ಇದೆ ಹೊರತು ದಾಳಿ ಆದಮೇಲೆ ಅದಕ್ಕೆ ದಾಳಿ ಆಗಿ ಒಳಪಟ್ಟಿರೋರ ಮೇಲೆ ಏನು ಕ್ರಮ ಜರುಗಿಸ್ತಾ ಇದ್ದೀರಾ ಸರ್ಕಾರ, ಅದನ್ನು ಅಕ್ರಮನ ಇಲ್ಲ ಸಕ್ರಮನ ಅನ್ನೋದನ್ನು ನಮ್ಮ ಗಮನಕ್ಕೆ ಬರ್ದೇ ಇರೋಂಗೆ ಅದನ್ನು ಮರೆ ಮಾಡ್ತಾರೆ. ಅದನ್ನು ಯಾವ ರೀತಿ ಇವಾಗ ವರದಿ ಮಾಡ್ತೀರೋ ಅದೇ ರೀತಿ ಅದನ್ನು ಅವ್ರ ಮೇಲೆ ಅಕ್ರಮನ ಸಕ್ರಮ ಅಂತ ನಮ್ಮ ಗಮನಕ್ಕೆ ಕೊಡಬೇಕು, ಸಾರ್ವಜನಿಕರ ಗಮನಕ್ಕೆ ಕೊಡಬೇಕು, ಸಂಬಂಧಪಟ್ಟ ಇಲಾಖೆ ಗಮನಕ್ಕೆ ಕೊಡಬೇಕು. ಆ ರೀತಿ ಕೊಟ್ಟಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಬರುವ ದಿನಗಳಲ್ಲಿ ಬೃಹತ್ ಮಟ್ಟದ ಒಂದು ದೊಡ್ಡ ಒಂದು ಹೋರಾಟದ ಮುಖಾಂತರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕಾಗುತ್ತೆ. ಮತ್ತು ಏನು ಈ 10 ಜನ ಅಧಿಕಾರಿಗಳನ್ನ ಏನು ಈ 10 ಜನ ಒಂದು ನಿಮಿಷ ಕಟ್ ಮಾಡಿ 10 ಜನ ಈ ಭ್ರಷ್ಟ ಅಧಿಕಾರಿಗಳು ಏನು ಲೋಕಾಯುಕ್ತ ದಾಳಿಯಲ್ಲಿ ಸಿಕ್ಕಿಬಿದ್ದಿರೋರನ್ನ ಆದಷ್ಟು ಬೇಗ ತನಿಖೆಗೆ ಒಳಪಡಿಸಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಂತ ಹೇಳ್ಬಿಟ್ಟು ಇವತ್ತಿನ ನಮ್ಮ ಭೀಮ್ ಸೇವಾ ಸಮಿತಿ ಸಂಘಟನೆ ವತಿಯಿಂದ ತಮ್ಮ ಗಮನಕ್ಕೆ ನೀಡ್ತಾ ಇದ್ದೀರಿ. ಭೀಮ್ ಸೇವಾ ಸಮಿತಿ ಶ್ರೀಕಾಂತ್ ರಾವಣ್ ಭೀಮ್ ಸೇವಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಅಂತ ಒಂದು ದೂರು. ಮಾಹಿತಿ ಹಕ್ಕು ಬಳಕೆದಾರರು ಸಾಮಾಜಿಕ ಹೋರಾಟಗಾರ್ತಿಯಾದ ಶ್ರೀಮತಿ ಅಮೃತಾ ಜಯರಾಮ್ ಅವರ ಹೋರಾಟದ ಛಲ, ಸಾಹಸ, ಧೈರ್ಯಕ್ಕೆ ನಾವೆಲ್ಲರೂ ಮೆಚ್ಚಲೇಬೇಕು. ನ್ಯೂಸ್ ಕರ್ನಾಟಕ 1 ಸಂಪಾದಕ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ, ಸೀತಾರಾಮ್.